ಸಚಿವ ರಾಜಣ್ಣ ವಿರುದ್ಧ ಹನಿ ಟ್ರ್ಯಾಪ್ ಯತ್ನ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಬೆಂಗಳೂರಿನಲ್ಲಿ ಸ್ಪೀಕರ್ ಯುಟಿ ಖಾದರ್ ಅವರು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಸದನದಲ್ಲಿ ಸಡನ್ ಆಗಿ ಯತ್ನಾಳ್ ಈ ವಿಚಾರವನ್ನ ಪ್ರಸ್ತಾಪ ಮಾಡಿದ್ದು. ಆಗ ಗೃಹ ಸಚಿವರು ಉತ್ತರವನ್ನ ಕೊಟ್ಟಿದ್ದಾರೆ. ಘಟನೆಯನ್ನ ಆಡಳಿತ ಪ್ರತಿಪಕ್ಷ ಸದಸ್ಯರು ಕೂಡ ಖಂಡಿಸಿದ್ದಾರೆ. ಕೂಡಲೇ ಉನ್ನತ ಮಟ್ಟದ ತನಿಖೆ ಆಗಬೇಕು ಅನ್ನೋದು ಎಲ್ಲರ ಅಭಿಪ್ರಾಯ ಆಗಿದೆ. ಆದರೂ ವಿಪಕ್ಷಗಳು ನಿಯಮ ಮೀರಿದ್ರು ಅನ್ನೋದ್ರಲ್ಲಿ ಎರಡು ಮಾತಿಲ್ಲ ಅಂತ ಸದನದಲ್ಲಿ ವಿಪಕ್ಷಗಳ ನಡೆಗೆ ಸ್ಪೀಕರ್ ಖಾದರ್ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ಇಂತಹ ವಿಚಾರಗಳನ್ನ ಸದನದಲ್ಲಿ ಪ್ರಸ್ತಾಪ ಮಾಡಬಾರ್ದಿತ್ತು, ಆದರೆ ಯತ್ನಾಳ್ ಇದನ್ನ ಆರಂಭ ಮಾಡಿದ್ರು. ಆ ನಂತರದಲ್ಲಿ ರಾಜಣ್ಣ ಅವರು ಈ ವಿಷಯವಾಗಿ ಮಾತನಾಡಿದ್ರು, ಗೃಹ ಸಚಿವರು ಕೂಡ ಮಾತನಾಡಿದ್ರು ಮತ್ತು ಇದನ್ನ ತನಿಖೆಗೊಪ್ಪಿಸಬೇಕು ಅನ್ನೋದು ಎಲ್ಲರ ಒಂದು ಅಭಿಪ್ರಾಯವಾಗಿದೆ ಅಂತ ಖಾದರ್ ಇವತ್ತು ಮಾತನಾಡಿದ್ದಾರೆ. ಇದರ ಕಂಪ್ಲೇಂಟ್ ಗಂಭೀರತೆಯನ್ನು ನೋಡಿಕೊಂಡು ಯಾವ ರೀತಿಯ ಉನ್ನತ ಮಟ್ಟ ಸಭೆ ಮಾಡಬೇಕಂತ ತೀರ್ಮಾನ ಮಾಡಿ ಅತಿ ಶೀಘ್ರದಲ್ಲೇ ಉನ್ನತ ಮಟ್ಟದ ಸಮಿತಿಯನ್ನು ತನಿಖೆ ಮಾಡಿಸ್ತೇವೆ ಮತ್ತು ಇದಕ್ಕೆ ಒಂದು ಇತಿಶ್ರೀ ಆಡ್ತೇವೆ. ನಮ್ಮ ಮಂತ್ರಿಗಳ ಸದಸ್ಯರ ಗೌರವ ಉಳಿಸ್ತೇವೆ ಮತ್ತು ಯಾರು ಇದರಲ್ಲಿ ಭಾಗಿಯಾಗ್ತಾರೆ ಯಾರಾದರೂ ನಾವು ಬಿಡುವುದಿಲ್ಲ, ಕಠಿಣ ಕ್ರಮ ತೆಕ್ಕೊಳ್ತೇವೆ ಅಂತೇಳಿ ಮಾನ್ಯ ಮುಖ್ಯಮಂತ್ರಿಗಳೇ ಸದನದಲ್ಲಿ ಉತ್ತರ ಕೊಟ್ಟರು. ಅದಲ್ಲದೆ ಇನ್ನೊಂದು ಮಾತು ಕೂಡ ಹೇಳಿದರು. ಪ್ರತಿಪಕ್ಷದ ಮುಖಂಡರು ಕೊಟ್ಟಂಥ ಸಲಹೆ, ಕೆಲವರು ಹೇಳಿದ್ರು CBI ಮಾಡಬೇಕಂತೇಳಿ, ಇನ್ನೊಂದು ಮುಖಂಡರು ಹೇಳಿದರು ನಮ್ಮ ರಿಟೈರ್ಡ್ ಜಡ್ಜ್ ಅಥವಾ ಈಗ ಸಿಟ್ಟಿಂಗ್ ಜಡ್ಜ್ ಮುಖಾಂತರ ಕಮಿಟಿ ಮಾಡಿ ಅಂತೇಳಿ. ಮಾನ್ಯ ಮುಖ್ಯಮಂತ್ರಿ ಏನು ಉತ್ತರ ಕೊಡುವಾಗ ನಾವು ಯಾವ ರೀತಿಯ ತನಿಖೆ ಆಗಬೇಕೆಂಬಲ್ಲಿ ತೀರ್ಮಾನ ತಗೊಳ್ಳುವಾಗ ನೀವು ಕೊಟ್ಟಂಥ ಸಲಹೆ ಅದು CBI ಅಥವಾ ರಿಟೈರ್ಡ್ ಜಡ್ಜ್ ಅಥವಾ ಸಿಟ್ಟಿಂಗ್ ಜಡ್ಜ್ ಮುಖಾಂತರ ಕಮಿಟಿ ಮಾಡಬೇಕು, ಇದನ್ನು ಕೂಡ ನಾನು ಸ್ವೀಕರಿಸಿದ್ದೇನೆ, ಸಲಹೆಯನ್ನು ಸ್ವೀಕರಿಸಿದ ಮಾತನ್ನು ಕೂಡ ಕೊಟ್ಟಿದ್ದರು. ಅದರ ಮತ್ತೆ ಕೂಡ ನೀವು ಈಗಲೇ ಹೇಳಬೇಕು ಅಥವಾ ಆ್ಯಕ್ಷನ್ ತಗೊಳ್ಬೇಕು, ಬಜೆಟ್ಗೆ ಉತ್ತರ ಕೊಡಬಾರ್ದು ಅಂತ ಹೇಳಿದರೆ ನಿಜವಾದ ಉದ್ದೇಶ ಏನಂತ ನಾವು ಅರ್ಥ ಮಾಡಿಕೊಳ್ಬೇಕು. ರಾಜ್ಯಪಾಲರ ಭಾಷಣಕ್ಕೂ ಕೂಡ ಮಾತಾಡುವಾಗ ಮುಖ್ಯಮಂತ್ರಿ ಅಡ್ಡಿಪಡಿಸುವುದು, ಬೆಳಿಗ್ಗೆಯಿಂದ ಸಂಜೆ 10 ಗಂಟೆಗೆ ಪ್ರಾರಂಭ ಮಾಡಿ ಸಂಜೆ 5:30 ಗಂಟೆ ತನಕ ಪ್ರತಿಯೊಂದು ಹಂತದಲ್ಲಿ ಕೂಡ ಪ್ರತಿಯೊಂದು ಮಾತಿಗೆ ಕೂಡ ಅಡ್ಡಿಪಡಿಸುವುದು ಎಲ್ಲ ಗೊತ್ತಿದೆ. ಮಾನ್ಯ ಮುಖ್ಯಮಂತ್ರಿ ಅಸೌಖ್ಯರಾಗಿದ್ದಾರೆ, ಅದು ಭಾವನೆ ಬೆಳಿಗ್ಗೆಯಿಂದ 10ರಿಂದ 5 ತನಕ ಹಂತದಲ್ಲಿ ಪ್ರತಿಯೊಂದು ಕೂಡ ಅಡ್ಡಿಪಡಿಸುವುದು. ಬಜೆಟ್ಗೆ ಬೆಳಿಗ್ಗೆ ಅಸೌಖ್ಯರಾದರೂ ಕೂಡ 8:30 ಗಂಟೆಗೆ ಬಂದು ಉತ್ತರ ಕೊಡಬೇಕಂತ ಕೂತ್ಕೊಂಡಾಗ ನೀವು ಈಗ ಹೇಳಿ ಉತ್ತರ ಕೊಡಬೇಡಿ, ಉತ್ತರ ಕೊಡುವ ಮುಂಚೆ ನಮಗೆ ನೀವು ಹೇಳಿ, ಇದೆಲ್ಲ ಯಾವ ಓಕೆ. ಸದನದಿಂದ ನಿಯಮ ಮೀರಿದ್ರ ಕಾರಣದಿಂದಾಗಿ ಶಾಸಕರುಗಳನ್ನ ಹೊರಹಾಕಿದ ವಿಚಾರವಾಗಿ ಕೂಡ ಖಾದರ್ ಅವರು ಮಾತನಾಡಿದ್ದಾರೆ. ಈ ರೀತಿಯಾಗಿ ಮುಖ್ಯಮಂತ್ರಿಗಳು ಮಾತನಾಡುವಾಗ ಅದನ್ನು ಅಡ್ಡಿಪಡಿಸೋದು, ಸ್ಪೀಕರ್ ಪೀಠಕ್ಕೆ ಹೋಗಿ ಧರಣಿ ನಡೆಸೋದು ಇದೆಲ್ಲವೂ ಶೋಭೆ ತರಲ್ಲ. ಆ ಕಾರಣಕ್ಕೆ ನಿಯಮ ತೆಗೆದುಕೊಂಡಿದ್ದೀನಿ ಅಂತ ಹೇಳಿದ್ದಾರೆ.